ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ನಾವು ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೇನು ಧ್ಯಾನ ಜೊತೆ ಎಷ್ಟೊಂದು ವಿಷಯಗಳು ನಾವು ಮಾಡಬೇಕು, ಕೆಲವೊಂದು ವಿಷಯಗಳು ಮಾಡಬಾರದು. ನಮ್ಮ PSSM 18 ಸೂತ್ರಗಳಲ್ಲಿ ಪ್ರತಿಯೊಂದು ಆಲ್ರೆಡಿ ಡಿಫೈನ್ ಆಗಿದೆ. ಒಂದೊಂದು ವಿಷಯ ನಾವು ತಿಳ್ಸ್ಕೊಂತಾ ಹೋಗ್ಬೇಕು. ಇವತ್ತು ಸ್ಟ್ರೆಸ್ ಅಂತ ಒಂದು ಪದ ಬಗ್ಗೆ ನಾನು ಮಾತಾಡ್ತೀನಿ. ಸ್ಟ್ರೆಸ್ ಅಂದ್ರೆ ಕನ್ನಡದಲ್ಲಿ ಒತ್ತಡ ಅನ್ನೋದು ಎಷ್ಟು ನಮ್ಮನ್ನ ಡ್ಯಾಮೇಜ್ ಮಾಡುತ್ತದೆ ಅನ್ನೋದಕ್ಕೆ ಇವತ್ತು ನಾನು ಕೆಲವೊಂದು ಸ್ಟ್ರೆಸ್ ಬಗ್ಗೆ ಮೊನ್ನೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮೀಟ್ ಮಾಡಿದ್ವಿ ಬಳ್ಳಾರಿಯಲ್ಲಿ. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು, ಸರ್ ಫಸ್ಟ್ ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಧ್ಯಾನ ಹೇಳ್ಕೊಡಿ ಸರ್, ತುಂಬಾ ಸ್ಟ್ರೆಸ್ ಇಂದಾನೆ ನಾವು ವರ್ಕ್ ಮಾಡ್ತೀವಿ. ಬೇರೆ ಒಬ್ಬ ವರ್ಕ್ಸ್ ಅಲ್ಲಿ ಏನೋ ಆಗಿದ್ರೆ ಸ್ಟ್ರೆಸ್ ಬರುತ್ತೆ, ಬಟ್ ನಾವು ಬೆಳಗ್ಗೆ ಎದ್ದಿನ ತಕ್ಷಣ ವಿತ್ ಸ್ಟ್ರೆಸ್ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ. ನಾನು ಅವಾಗ ಹೇಳಿದೀನಿ, ಬಳ್ಳಾರಿ ಜೈಲಲ್ಲಿ ಪಿರಮಿಡ್ ಇದೆ, ಬಳ್ಳಾರಿ ಜೈಲ್ ಪಿರಮಿಡ್ಗೆ ಹೋಗಿ ನಾವು ಅಲ್ಲಿ ಧ್ಯಾನ ಹೇಳ್ಕೊಟ್ಟಿದೀವಿ. ಆಮೇಲೆ ನಾವು ಕೊಪ್ಪಲ್ಗೆ ಹೋಗಿದೀವಿ, ಕೊಪ್ಪಲ್ ಪಿರಮಿಡ್ ಅಲ್ಲಿ 41 ದಿವಸ ಕೊಪ್ಪಲ್ ಮಾಸ್ಟರ್ಸ್ ಹನುಮಂತರಾವ್ ಸರ್ ಮಾಡಿದ್ರು, ಅಲ್ಲಿನೂ ಧ್ಯಾನ ಹೇಳ್ಕೊಟ್ಟಿದೀವಿ. ಅಲ್ಲಿ ಕಲೆಕ್ಟರ್ನ ಮೀಟ್ ಮಾಡಿದೀವಿ, SP ಮೀಟ್ ಮಾಡಿದೀವಿ, ಸಬ್ ಇನ್ಸ್ಪೆಕ್ಟರ್ ಮೀಟ್ ಮಾಡಿದೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರನ್ನ ಮೀಟ್ ಮಾಡಿ, ಬಳ್ಳಾರಿ ಒಂದೇ ಅಲ್ಲ ಇಡೀ ಕರ್ನಾಟಕ, ಇಲ್ಲಿ IG ಮೀಟ್ ಮಾಡಿ ಇಡೀ ಕರ್ನಾಟಕ ಅಲ್ಲಿ ಇರೋ ಪ್ರತಿ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ, ಪರೇಡ್ ಗ್ರೌಂಡ್ಸ್ ಅಲ್ಲಿ, ಜೈಲ್ಸ್ಗಳಲ್ಲಿ ಧ್ಯಾನವನ್ನು ನಾವು ಪರಿಚಯ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಹನುಮಂತರಾವ್ ಸರ್ ನಾವು ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಯಾವಾಗ ಅದು ಬರುತ್ತೋ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ಮ ಮಾಸ್ಟರ್ಸ್ ಹೋಗಿ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ, ಜೈಲ್ಸ್ ಅಲ್ಲಿ ನಾವು ಧ್ಯಾನ ಹೇಳ್ಕೊಡ್ಬೋದು. ಅವಾಗ ಏನಾಗುತ್ತೆ, ನಮಗೆ ಎಲ್ಲರಿಗೂ ಕೆಲಸಗಳು ಜಾಸ್ತಿ ಆಗುತ್ತೆ. ಡೈಲಿ ಹೋಗಿ ನಾವು ಅಲ್ಲಿ ಪೆರೇಡ್ ಗ್ರೌಂಡ್ಸ್ ಅಲ್ಲಿ, ಜೈಲ್ಸ್ ಅಲ್ಲಿ ನಾವು ಧ್ಯಾನ ಹೇಳ್ಕೊಟ್ರೆ ಪೊಲೀಸ್ ಅವ್ರಿಗೂ ಪ್ಲಸ್ ಆ ಕೈದಿಗಳಿಗೂ ಇಬ್ಬರಿಗೂ ನಾವು ಹೇಳ್ಕೊಟ್ರೆ ಆ ಸ್ಟ್ರೆಸ್ ಇಂದ ಅವ್ರು ಹೊರಗೆ ಬರ್ತಾರೋ, ಅವರೊಳಗೆ ಒಂದು ಪರಿವರ್ತನೆ ಅನ್ನೋದು ಆಗುತ್ತೆ. ಯಾಕಂದ್ರೆ ಒಂದು ಸರ್ಕಾರ ಎಲ್ಲಿ ಇದೆಯೋ ಅಲ್ಲಿ ನಾವು ಹೋಗಿ ನಾವು ಧ್ಯಾನ ಪ್ರಚಾರ ಮಾಡಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲ. ಸೊ ಆ ಪರ್ಮಿಷನ್ಸ್ಗೋಸ್ಕರ ನಾವು ಮಾಡ್ತಾ ಇದೀವಿ. ಸ್ಟ್ರೆಸ್ಸು ಬೇಡ, ಒತ್ತಡ ಬೇಡ ಅಂತ ನಾವು ಹೇಳ್ತಾ ಇದೀವಿ. ಒತ್ತಡ ಇದ್ರೆ ಏನಾಗುತ್ತೆ ಅನ್ನೋದು ನಾವು ನೋಡ್ಬೇಕಲ್ವಾ. ನಾವು ಹೇಳ್ತಾ ಇದೀವಿ, ಓಕೆ ಒತ್ತಡ ಬೇಡ, ಒತ್ತಡ ಬೇಡ, ಒತ್ತಡ ಬೇಡ, ಒತ್ತಡ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಾನು ಒಂದು 3 ಎಕ್ಸಾಂಪಲ್ಸ್ ತೋರಿಸ್ತೀನಿ. ಇದು ನೋಡಿದ ಮೇಲೆ ನಿಮಗೆ ನೋಡಿ ಎಷ್ಟು ಕ್ಲಾರಿಟಿ ಬರುತ್ತೋ ಅನ್ನೋದು ನೀವೇ ಹೇಳ್ತೀನಿ ನನಗೆ. ಓಕೆ, ಫಸ್ಟ್ ಒಂದೊಂದು ನಾನು ಶೇರ್ ಮಾಡ್ತೀನಿ. ಇದು ಒಂದು ರೀಡಿಂಗ್ ನಾನು ಒಬ್ಬರನ್ನು ತಗೊಂಡಿದೀನಿ. ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ, ಸ್ಟ್ರೆಸ್ ಅಂತ. ಸ್ಟ್ರೆಸ್ ಆಪ್ಟಿಮಲ್ ಲೆವೆಲ್ ಅಂದ್ರೆ 2 ಇಂದ 3 ಜೂಲ್ಸ್ ಇರಬೇಕು. ಬಟ್ ಇವ್ರದ್ದು 5.59 ಇದೆ. ಅಂದ್ರೆ ಇನ್ಕ್ರೀಸ್ಡ್ ಇಂದ ಹೈಕ್ ಹೋಗಿದೆ. ಇದು ಹಿಂಗೆ ಹೋಗಿದ್ರೆ, ವೆರಿ ಹೈಕ್ ಹೋಗಿದ್ರೆ ಇನ್ನೂ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಪ್ರತಿಯೊಂದು ಡ್ಯಾಮೇಜ್ ಆಗ್ಬಿಡುತ್ತೆ. ಈ 5.59ಗೆ ಸ್ಟ್ರೆಸ್ ಇದೆ ಇವ್ರಿಗೆ. ಇಷ್ಟು ಸ್ಟ್ರೆಸ್ ಇದ್ರೆ ಏನಾಗುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಇಷ್ಟು ಸ್ಟ್ರೆಸ್ ಇದೆ ಇವ್ರಿಗೆ. ಓಕೆ, ಆ ಸ್ಟ್ರೆಸ್ ಇಂದ ಅವರು ಹೊರಗೆ ಬರಬೇಕು. ಬಂದಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದೇ ಇವಾಗ ತೋರಿಸ್ತೀನಿ. ಇವ್ರಿಗೆ ಸ್ಟ್ರೆಸ್ ಇದೆ, ಓಕೆ, ಬಟ್ ಒಂದೊಂದು ಚಕ್ರಾಸು ಬ್ಯಾಲೆನ್ಸ್ ಅಲ್ಲಿ ಇದೆ. ಆದ್ರೆ ಪ್ರತಿಯೊಂದು ಚಕ್ರಾಸು ಒಂದೇ ಎನರ್ಜಿ ಇಲ್ಲ, ಮಿಸ್ಅಲೈನ್ಮೆಂಟ್ ಆಗಿದೆ. ಒಂದೊಂದು ಚಕ್ರಾಸು ವೀಕ್ ಇದೆ, ತುಂಬಾ ವೀಕ್ ಇದೆ ಪ್ರತಿಯೊಂದು. ಈ ತರ ಇರಬಾರದು. ಓಕೆ, ಅಂಡ್ ಆ ಸ್ಟ್ರೆಸ್ ಇಂದ ನೀವು ನೋಡಿದ್ರೆ ಆಜ್ಞಾ ಸಹಸ್ರಾರ 2 ತುಂಬಾ ಚಿಕ್ಕದಾಗಿದೆ. ಅಂದ್ರೆ ಆ ಥರ್ಡ್ ಐ ವಿಷನ್ಸ್ ಏನ್ ಬರುತ್ತೋ, ಮೆಸೇಜಸ್ ಅವ್ರಿಗೆ ಬರುತ್ತೋ, ಇದು ಇಲ್ಯೂಷನ್ಸ್ ಜಾಸ್ತಿ ಬರುತ್ತೆ. 2ನೇದು ಸಹಸ್ರಾರ ಅನ್ನೋ ಜ್ಞಾನನೂ ಇಲ್ಲ, ಇಂಟ್ಯೂಷನ್ಸ್ನು ಬರಲ್ಲ. ಬಂದ್ರೆ ಅದೆಲ್ಲ ರಾಂಗ್ ಮೆಸೇಜಸ್ ಬರುತ್ತೆ. ಈ ಸ್ಟ್ರೆಸ್ ಯಾವ್ದಕ್ಕೆ ಬರ್ತಾ ಇದೆ ಅಂದ್ರೆ, ಆ ಹೃದಯ ನೋಡಿ, ಆ ಚಕ್ರ ತುಂಬಾ ವೀಕ್ ಇದೆ. ಅಂದ್ರೆ ಅಲ್ಲಿ ಆ ಹಾರ್ಟ್ ಚಕ್ರ ಅಲ್ಲಿ ಅವ್ರಿಗೆ ಸ್ವಲ್ಪ ಏನೋ ಒಂದು ವಿಷಯ ಅವರು ಡೈಜೆಸ್ಟ್ ಮಾಡ್ತಾ ಇಲ್ಲ, ಅದು ಆಗಿದೆ. ಓಕೆ, ಚಕ್ರ ಸಾಧಿದೆ. ಇದರಿಂದ ವೆರಿ ಇಂಪಾರ್ಟೆಂಟ್ ಇದೆ. ನಾವು ಹೇಳ್ತೀವಿ ನಮ್ಮ ಆಹಾರ ಅಲ್ಲಿ ಹೋಲ್ಸ್ ಇರ್ತದೆ, ಬೆಳ್ಳುಳ್ಳಿ ತಿಂದ್ರೆ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಇವ್ರ ಆಹಾರ ಎಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ ತುಂಬಾ ಕಡೆ ಆ ಓಪನಿಂಗ್ಸ್ ಇದೆ ನೋಡಿ, ವೀಕ್ ಇದೆ. ಇದು ಏನಾಗುತ್ತೆ ಅಂದ್ರೆ ಅವರು ಧ್ಯಾನ ಮಾಡಿದ್ರು, ಎಷ್ಟೇ ಅವರು ಲೈಫಲ್ಲಿ ಎಷ್ಟೇ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿದ್ರು, ಯಾವಾಗ ಆ ಸ್ಟ್ರೆಸ್ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿಲ್ವೋ, ಯಾವಾಗ ಆ ಸ್ಟ್ರೆಸ್ ಅವರದು 0 ಆಗಿಲ್ವೋ, ಎಷ್ಟೇ ಎನರ್ಜೀಸ್ ಬಂದ್ರು ಅದು ಹೊರಗೆ ಹೋಗ್ಬಿಡುತ್ತೆ. ಅಂದ್ರೆ ಒಂದು ಬಕೆಟ್ ಅಲ್ಲಿ ತುಂಬಾ ಹೋಲ್ಸ್ ಇದೆ, ಎಷ್ಟೇ ನೀರು ತುಂಬಿಸಿದ್ರು ಅದು ಹೊರಗೆ ಹೋಗ್ತಾ ಇರುತ್ತೆ. ಆ ತರ ಎನರ್ಜಿ ಲಾಸ್ ಅನ್ನೋದು ಹಿಂಗಾಗ್ತಾ ಇದೆ. ಇದನ್ನ ನೋಡಿದ್ಮೇಲೆ ನಾನು ಅವರನ್ನ ಒಂದೇ ಪ್ರಶ್ನೆ ಕೇಳಿದ್ವಿ,
ಸ್ಟ್ರೆಸ್ ಇದೆಯಾ ನಿಮ್ಗೆ ಅಂದ್ರೆ ಅಷ್ಟು ತಂಗ ಅವ್ರು ಹೇಳಿಲ್ಲ. ಮಾಡ್ತಾ ಇದೀನಿ, ಇದು ಮಾಡ್ತಾ ಇದೀನಿ, ಅದು ಮಾಡ್ತಾ ಇದೀನಿ ಕತೆ ಹೇಳ್ತಾ ಇದ್ರು. ಬಟ್ ಯಾವಾಗ ಈ ರೀಡಿಂಗ್ಸ್ ಬಂತು ನಾನು ಕೇಳಿದ್ನಿ ಸ್ಟ್ರೆಸ್ ಇದೆಯಾ ನಿಮ್ ಲೈಫಲ್ಲಿ ಅಂದ್ರೆ ತುಂಬಾ ಇದೆ ಅಂತ. ಒಂದೇ ಹೇಳಿದ್ನಿ, ಫಸ್ಟ್ ಲೈಫನ್ನು ಅಕ್ಸೆಪ್ಟ್ ಮಾಡ್ಕೊ. ಯಾಕಂದ್ರೆ ಅವ್ರಿಗೆ ಏನ್ ಇಶ್ಯೂ ಇದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಏನ್ ಹೇಳ್ತೀವಿ. ಎಷ್ಟೋ ಒಬ್ಬರಿಗೆ ಒಳಗೆ ಏನೋ ಇಟ್ಕೊಳ್ತಾರೆ, ಹೇಳೋಕೆ ಅವ್ರು ರೆಡಿ ಇರಲ್ಲ. ಡಯಾಗ್ನೋಸೇ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಎಲ್ಲಿ ಅವ್ರು ಸ್ಟಕ್ ಆಗಿದ್ದಾರೆ ಅನ್ನೋದು ನಾವು ಹೇಳಿಲ್ಲ ಅಂದ್ರೆ ಹೌ ಕ್ಯಾನ್ ವಿ ಹೆಲ್ಪ್ ಅದರ್ಸ್? ಈ ತರ ಒಂದು 300 to 400 ಪೀಪಲ್ ನಾನು ಕರೆಕ್ಟ್ ಅಂದ್ರೆ ಈ ಮಿಷಿನ್ ಒಂದು ನನ್ಗೆ ಡೇಟಾ ಕೊಡ್ತಾ ಇದೆ. ಇಲ್ಲಿನ ಒಂದು ಮಿಷಿನ್ ಇದೆ ಅಲ್ವಾ ತಡಿ, ಅದರಿಂದಾನು ನಾವು ಎಷ್ಟೋ ನೋಡ್ಬೋದು. ಆ ಕರೆಕ್ಟ್ ಗೈಡೆನ್ಸ್ ಅನ್ನ ನಾವು ಕೊಟ್ರೆ ಆ ಸ್ಟ್ರೆಸ್ ಇಂದ 21 ಡೇಸ್ ನಾನು ಒಂದೇ ಹೇಳಿದ್ನಿ, ತುಂಬಾ ಧ್ಯಾನ ಮಾಡಿ 18 ಪ್ರಿನ್ಸಿಪಲ್ಸ್ ಫಾಲೋ ಮಾಡಿ, ಯಾವ ವಿಷಯನೂ ಒಳಗೆ ಹೋಗ್ಬಾರದು, ಗಾಸಿಪ್ಸ್ ಸ್ಟಾಪ್ ಮಾಡಿ, ಇದೆಲ್ಲ ಹೇಳಿದ್ಮೇಲೆ 21 ಡೇಸ್ ಅಲ್ಲಿ ಆ ಸ್ಟ್ರೆಸ್ ಆಪ್ಟಿಮಲ್ ಬಂದಿದೆ. ಅದರಿಂದ ಚಕ್ರಾಸ್ ಎಲ್ಲ ಡೆವಲಪ್ ಆಗಿದೆ. ಅದರಿಂದ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಆಗಿದೆ. ನೋಡಿ, ಇಮ್ಯೂನ್ ಸಿಸ್ಟಮ್ 2 ಔಟ್, ಯೂರೋಜೆನೆಟಿಕಲ್ ಔಟ್, ಡೈಜೆಸ್ಟಿವ್ ಸಿಸ್ಟಮ್ ಔಟ್, ಮಸ್ಕುಲರ್ ಔಟ್, ಎಂಡೋಕ್ರೈನ್ ಔಟ್, ರೆಸ್ಪಿರೇಟರಿ ಔಟ್, ಕಾರ್ಡಿಯೋವಾಸ್ಕುಲರ್ ಔಟ್, ಹೆಡ್ ಅಂತ. ಇದು ಮೆಡಿಕಲ್ ಡಿವೈಸ್ ಅಲ್ಲ, ದಿಸ್ ಇಸ್ ನಾಟ್ ಎ ಮೆಡಿಕಲ್ ಡಿವೈಸ್, ಡಯಾಗ್ನೋಸಿಸ್ ಅಲ್ಲ ಇದು. ಎನರ್ಜಿ ರೀಡಿಂಗ್ಸ್ ಕೊಡುತ್ತದೆ, ಅಂದ್ರೆ ಯಾವ ಪಾರ್ಟ್ಗೆ ಎಷ್ಟು ಎನರ್ಜಿ ಹೋಗ್ತಾ ಇದೆ ಅನ್ನೋದು. ಪ್ರತಿಯೊಂದು ರೆಡ್ ಅಲ್ಲಿ ಇದೆ, ಆರೆಂಜ್ ಅಲ್ಲಿ ಇದೆ, ಅಂದ್ರೆ ಅಲ್ಲಿ ಎನರ್ಜಿ ಹೋಗ್ತಾ ಇಲ್ಲ. ಎಲ್ಲದಕ್ಕೆ ಮೂಲ ಕಾರಣ ಏನು? ಒಂದೇ ಒಂದು, ಏನು? ಒತ್ತಡ. ಆ ಒತ್ತಡ ಬೇಡ ಬೇಡ ಅಂತ ಹೇಳ್ತೀವಿ. ಇವಾಗ ಇದೆಲ್ಲ ನೋಡಿದ್ಮೇಲೆ ಒತ್ತಡ ಅಂದ್ರೆ ಭಯ ಬರುತ್ತೆ ಎಲ್ಲರಿಗೂ. ಒತ್ತಡ ಇದ್ರೆ ಚಕ್ರಾಸ್ ಏನಾಗುತ್ತೆ, ಒತ್ತಡ ಇದ್ರೆ ಎನರ್ಜಿ ಸಿಸ್ಟಮ್ಸ್ ಹೆಂಗ್ ಡ್ಯಾಮೇಜ್ ಆಗುತ್ತೆ, ಒತ್ತಡ ಇದ್ರೆ ನಮ್ಮ ಬಾಡಿ ಒಳಗೆ ಇರೋ ಆರ್ಗನ್ಸ್ ಏನಾಗುತ್ತೆ. ಇವಾಗ ಈ ಪಿಕ್ಚರ್ ನೋಡಿದ್ವಲ್ವ ನಾವು, ನೋಡಿದ ಮೇಲೆ ಅದು ರಿಜಿಸ್ಟರ್ ಆಗುತ್ತಲ್ವ, ಇದು ನಿಮ್ಮನ್ನ ಬಿಡಲ್ಲ. ಸೊ ಹಂಗಾಗಿ ಪರಿಸ್ಥಿತಿಗಳು ಏನೇ ಇದ್ರು ಹೊರಗೆ ಒತ್ತಡ ಒಳಗೆ ಹೋಗ್ಬಾರದು. ನಾವು ಸೊಲ್ಯೂಷನ್ಸ್ ಹುಡುಕ್ಬೇಕು, ಟ್ರೈ ಮಾಡಬೇಕು, ಕೌನ್ಸಿಲಿಂಗ್ ತಗೋಬೇಕು, ಯಾರ ಹತ್ರ ಎಕ್ಸ್ಪರ್ಟ್ಸ್ ಇದಾರೆ ಅವ್ರ ಹತ್ರ ಮಾತಾಡ್ಬೇಕು, ಟ್ರೈ ಮಾಡ್ತಾ ಇರ್ಬೇಕು. ಬಟ್ ಈ ತರ ಆಯ್ತು, ಇದೋ ಆಯ್ತು, ಅದೋ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ನಾವು ಅದೆಲ್ಲ ಒತ್ತಡ ಒಳಗೆ ತಗೊಂಡಿದ್ರೆ ನಿಮ್ಮ ಹೆಲ್ತ್ ನೀವೇ ಕಾಂಪ್ರಮೈಸ್ ಆಗ್ತೀವಿ. ಸೊ ಇದು ಸೈಂಟಿಫಿಕ್ ಆಗಿದೆ. ಇದು ನೋಡಿದ್ಮೇಲೆ ನನ್ನೊಳಗೇನೆ ಎಷ್ಟೋ ಪರಿವರ್ತನೆ ಬಂದಿದೆ. ಓ, ಈ ತರ ಆಗುತ್ತಾ? ಮುಂಚೆ ಗೊತ್ತು, ಕಾನ್ಸೆಪ್ಟ್ಸ್ ಗೊತ್ತು, ಬಟ್ ಯಾವಾಗ ಈ ಸೈನ್ಸ್ ಆಡ್ ಆಗುತ್ತೋ ಸ್ಪಿರಿಚುವಾಲಿಟಿಯಲ್ಲಿ ಲೈಫ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ ವೀಕ್ ನಾನೊಂದು ನೋಡಿ ತೋರಿಸ್ತಿದ್ದೀನಿ ಎಲ್ಲರಿಗೆ. ಅವರು ಹೇಳಿದ್ರು, ಸರ್ ಸೋಲ್ಫುಲ್ ಸರ್ಡೇಗೆ ಲಾಸ್ಟ್ ವೀಕ್ ಒಬ್ಬ ಮೇಡಮ್ ಹೇಳಿದ್ರು, ಚಕ್ರದ ಬಗ್ಗೆ ಎಷ್ಟೋ ನೋಡಿದ್ವಿ ಕೇಳಿದ್ವಿ, ಬಟ್ ನೀವು ತೋರಿಸಿದ ಮೇಲೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗಿದೆ. ವಿಜುವಲ್ ಆಗಿ ನಾವು ಏನಾದ್ರು ಒಂದು ತೋರಿಸಿದ್ರೆ ಆ ಇಂಪ್ಯಾಕ್ಟ್ ಅನ್ನೋದು ಡೀಪ್ ಆಗಿ ಬರುತ್ತೆ. ಇದು ನನ್ನ ರಿಸರ್ಚ್ಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಸೊ ಸ್ಟ್ರೆಸ್ ಅನ್ನೋದು, ಎಷ್ಟು ಒತ್ತಡ ಅನ್ನೋದು ನಮ್ಮ ಲೈಫ್ ಡ್ಯಾಮೇಜ್ ಮಾಡುತ್ತದೆ. ನಿಮ್ಮ ಇಮ್ಯುನಿಟಿ ಸಿಸ್ಟಮ್, ಫಿಸಿಕಲ್ ಬಾಡಿ ಔಟ್. ಯಾವಾಗ ಫಿಸಿಕಲ್ ಬಾಡಿ ವೀಕ್ ಆಗುತ್ತೋ, ನಮ್ಮ ಚಕ್ರಾಸ್ ಯಾವಾಗ ಚಿಕ್ಕದಾಗ್ಬಿಡುತ್ತೋ, ಎನರ್ಜೀಸ್ ಕಡಿಮೆ ಆಗುತ್ತೋ, ಮೆಸೇಜಸ್ ಬರುತ್ತೆ, ರಾಂಗ್ ಮೆಸೇಜಸ್ ಬರುತ್ತೆ, ಇಲ್ಯೂಷನ್ಸ್ ಬರುತ್ತೆ, ಕನ್ಫ್ಯೂಷನ್ಸ್ ಬರುತ್ತೆ. ಅವಾಗ ಮೆಡಿಟೇಷನ್ ಮೇಲೆ ಡೌಟ್ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಾವೇ. ಬಟ್ ಯಾವಾಗಲೂ ಹೊರಗೆ ತೋರಿಸೋದು ನಮ್ಗೆ ಟ್ರೈನ್ಡ್ ಅಲ್ವಾ, ವೆರಿ ವೆಲ್ ಟ್ರೈನ್ಡ್. ನಂದೇನಿಲ್ಲ, ನಾನೆಲ್ಲ ಪರ್ಫೆಕ್ಟ್, ಅವ್ರ ಮೂಲಕ ಇದು ಅದು ನಾವು ತೋರ್ಸೋದು ಎಕ್ಸ್ಪರ್ಟ್ಸ್ ಅಲ್ಲೋ ನಾವು. ನಮ್ದು ನಾವು ಚೆಕ್ ಮಾಡ್ಕೋಬೇಕು. ನಾನು ನನ್ನ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಪ್ರತಿ ಕ್ಷಣ. ಯಾರೋ ಒಬ್ಬನ್ ಮೀಟ್ ಮಾಡಿದ್ರು ನನ್ನ ಎಮೋಷನ್ಸ್, ಥಾಟ್ಸ್, ಬಾಡಿ, ಸ್ಪಿರಿಚುವಲ್ ಪ್ರತಿ ನಾನು ಚೆಕ್ ಮಾಡ್ಕೊಳ್ತೀನಿ. ಅವಾಗ ಏನಾದ್ರು ಕರೆಕ್ಷನ್ ಇದ್ರೆ ನಾವು ಮಾಡ್ಕೊ. ಅಪೋ ದಿಪೋ ಭವ, ಓನ್ಲಿ ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್, ನೋಬಡಿ ಕ್ಯಾನ್ ಹೆಲ್ಪ್. ಅಡ್ವೈಸ್ ಯಾರಾದ್ರು ಕೊಡ್ಬೋದು, ಗೈಡೆನ್ಸ್ ನೀವು ಇನ್ನರ್ ಇಂದಾನೆ ತಗೋಬೇಡಿ. ಔಟರ್ ಗೈಡೆನ್ಸ್ ಅಂತ ಪದ ಇಲ್ಲ ನೋಡಿ, ಇನ್ನರ್ ಗೈಡೆನ್ಸ್ ಇದೆ ಅಲ್ವಾ. ಇನ್ನರ್ ಗೈಡೆನ್ಸ್ ಅಂದ್ರೆ ಇನ್ನರ್ ಗೈಡೆನ್ಸ್. ಇನ್ನರ್ ಅಂದ್ರೆ ಯಾರು ಇನ್ನರ್? ನಮ್ಮ ಇನ್ನರ್. ಆ ಇನ್ನರ್ ಗೈಡೆನ್ಸ್ ಬರ್ಬೇಕಂದ್ರೆ ನಾವು ಇನ್ನರ್ಗೆ ಹೋಗ್ಬೇಕಂತ. ಇನ್ನರ್ ಹೋಗ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಅಡ್ವೈಸ್ ಕೊಡ್ತಾರೆ, ಧ್ಯಾನ ಮಾಡಿ ಚೆನ್ನಾಗಿರುತ್ತೆ. ನೀವು ಧ್ಯಾನ ಮಾಡಿ ಒಳಗೆ ಹೋಗಿದ್ರೆ ಗೈಡೆನ್ಸ್ ಬರುತ್ತೆ. ಇವಾಗ್ಲೇ ಒಬ್ಬ ಮಾಸ್ಟರ್ ಹತ್ರನು ಮಾತಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ರು, ಒಂದು 20 ವರ್ಷ ಮುಂಚೆ ಸೀನಿಯರ್ ಮಾಸ್ಟರ್ಸ್ 8 hours 10 hours ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ತಾರೆ. ಈ ಕಾಲದಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ? ವೆರಿ ಸಿನ್ಸಿಯರ್, 12 hours 24 hours ಎಲ್ಲ ಮಾಡ್ತಾರೆ. ಇವಾಗ್ಲೂ ಡೈಲಿ ಕನ್ಸಿಸ್ಟೆಂಟ್ ಆಗಿ ಅವ್ರು ಧ್ಯಾನ ಮಾಡಿ, ಅಂದ್ರೆ ಅವ್ರ ಲೈಫ್ ಸ್ಟೈಲು ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರತಿಯೊಂದನ್ನು ಅವ್ರು ನೋಡ್ಕೊಂಡು ಅವ್ರು ಧ್ಯಾನ ಮಾಡಿ ಅವ್ರ ಶರೀರ ಚೆನ್ನಾಗಿದೆ, ಸರ್ವಿಸ್ ಮಾಡ್ತಾ ಇದೆ. ಬಟ್ ಇಷ್ಟು ಫಾಸ್ಟ್ ಫೇಸ್ ವರ್ಲ್ಡ್ ಅಲ್ಲಿ ಎಷ್ಟು ಜನ ಅಷ್ಟು ಅವರ್ಸ್ ಡೆಡಿಕೇಟ್ ಮಾಡೋಕೆ ಆಗ್ತಾ ಇಲ್ಲ. ಇದು ಮುಂಚೆ ನಾವು ಬೇರೆ ಸೊಲ್ಯೂಷನ್ ನಾನು ಹುಡುಕ್ತಾ ಇದ್ದೀನಿ. ಏನ್ ಮಾಡಿದ್ರೆ ಜನಗೆ ಜಾಸ್ತಿ ಸೊಲ್ಯೂಷನ್ ಸಿಗುತ್ತೆ, ಪ್ರಾಬ್ಲಮ್ಸ್ ಇಂದ ಹೊರಗೆ ಬರ್ತಾರೋ, ಅವ್ರು ಮಾಸ್ಟರ್ಸ್ ಆಗಿ ತಯಾರಾಗ್ತಾರೆ ಅನ್ನೋದಕ್ಕೆ ನಾನು ಆಲೋಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್.